ಅಲ್ಲ ಅಮೌಂಟ್ ನಮಗೆ ಬೇಕು ಅಂತಾಳ, ಅದು ಹೆಂಗಾಕತಿ? ಹೌದಿಲ್ಲ? ಚೀಟಿ ವ್ಯವಹಾರ ಅಂದರೆ ಏನಂತ ತಿಳ್ಕೊಂಬಿಟ್ಟಾಳ. ನಾವೇನು ಸಟ್ಟಿಂಗ ಮಾಡ್ಕೊಂಡಿರ್ತೀವಿ? ಹಾಂ, ಆಕಿ ದುಡ್ಡು ನಾವು ತೊಗೊಳಕ್ಕೆ, ನಮ್ಮ ದುಡ್ಡು ಅವ್ರಿಗೆ ಕೊಡಕ್ಕೆ ಚೀಟಿ ಎಲ್ಲರೂ ಬರ್ದು ಹಾಕಿರ್ತೀವಿ. ಅದನ್ನ ಮತ್ತೆ ಓಪನ್ ಕೂಡ ಮಾಡಿ ನೋಡಂಗಿಲ್ಲ. ಅದು ಆಕಿಗೂ ಗೊತ್ತೈತಿ. ಹೌದಾ? ಎದ್ದಿರ್ತೈತಿ, ಯಾರ ಹೆಸರು ಹೇಳ್ತೈತೆ ಅವ್ರು ಚೀಟಿ ತೊಗೊಂತಾರ. ಅವ್ರ ನಶೀಬದ ಅವ್ರಿಗೆ ಅದು ಲಕ್ ಇದ್ರೆ ಅವ್ರಿಗೆ ಹೇಳ್ತೈತಿ. ಅಯ್ಯೋ ನೀನು ನನಗೆ ಕೊಡಬೇಕಿತ್ತು, ಅಡ್ಜಸ್ಟ್ಮೆಂಟ್ ಇತ್ತು ಅಂದ್ರೆ ನಾವೇನು ಮಾಡೋಕ್ಕಾಕೈತಿ? ಇದೇನು ಸ್ಮಾಲ್ ಅಮೌಂಟಾ? ಹಾಂ, ಅಯ್ಯೋ 5 ಲಕ್ಷ ರೂಪಾಯಿ ಅಂದ್ರೆ ಏನು ಸುಮ್ಮನೆ ಆಕತ್ತಾ? ಏನೋ ಒಬ್ರು ಪ್ರಾಬ್ಲಮ್ ಸಾಲ್ವ್ ಆಕೈತಿ, ಒಂದೇನೋ ಜ್ಯುವೆಲ್ರಿ ಬರ್ತೈತಿ. ಇರಲಿ, ಖಾಲಿ ಹೆಣ್ಮಕ್ಳು ಸುಮ್ ಕುಂದ್ರ ಬದಲು ಇದೊಂದು ವ್ಯವಹಾರ ಅಂತ ಮಾಡ್ತಾ ಇರೋದಷ್ಟೇ. ಅದನ್ನು ಅರ್ಥ ಮಾಡ್ಕೊಳಂಗಿಲ್ಲ ಅಂದ್ರೆ ಹೆಂಗೆ? ತೀರ ಸುಮ್ಮನೆ ನೀ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಹಾಂ, ನೀ ಹೇಳೋದು ಬರಬರಿನ. ಅಲ್ಲಿ ನನ್ನ ಮಗಳು ಇನ್ನೂ ಬರಲೇ ಇಲ್ಲಲ್ಲ, ಎಷ್ಟೊತ್ತವ ಹಾದಿ ಕಾಯಕತ್ತೆ. ತಡಿ, ನನ್ನ ದೊಡ್ಡ ಮಗ್ಗ ಹೇಳ್ತೀನಿ ಒಂದು ಸ್ವಲ್ಪ ಬಿಟ್ಟವಾ ಅಂತೇಳಿ. ಏನು? ಅಯ್ಯೋ ಬೇಡ, ಅವ್ರಿಗೆ ಯಾಕೆ ತೊಂದರೆ ಕೊಡ್ತೀವಿ? ಏನಾದ್ರು ಕೆಲಸ ಇರ್ಬೇಕು. ಸುಮ್ಮನೆ ನಾವು ನಮ್ಮಿಂದ ಅವ್ರಿಗೊಂದು ತೊಂದರೆ ಬೇಡ ಬೇಡ. ಯಾಕೆ ತ್ರಾಸು? ನಾನು ಈಕಿನ ಬರ್ತಾಳಂದ್ರೆ ಫೋನ್ ಮಾಡಿ ಕೇಳ್ತೀನಿ ತಡಿ. ಮಮ್ಮಿ ಬಂದೇನವ? ಅಯ್ಯಯ್ಯವ, ಎಷ್ಟೊತ್ತರೆಗೂ ಹಾದಿ ಕಾಯೋದಾತ್ ನಾ ಇಷ್ಟೊತ್ತನ. ಅಲ್ಲಿ ಬರೋಕೆ ಯಾಕೆ ಲೇಟ್ ಮಾಡಿದಿ? ಅಲ್ಲ, ನನ್ನ ಹತ್ರ ಏನೋ ನಿನ್ನ ಮಗನ ಥರ ಕಾರ್ ಐತೆ. ಕಾರ್ ಇಲ್ಲ, ಕಾರ್ ಡ್ರೈವಿಂಗ್ ಕಲ್ಸಂದ್ರೆ ಅದನ್ನು ಮಾಡಿಲ್ಲ. ಇರೋದೊಂದು ಸ್ಕೂಟಿ, ಅದನ್ನು ತೊಗೊಂಡು ಬರೋದು ಬೇಡನ್ವೇ? ಹಾಂ, ಫೋನ್ ಮಾಡ್ತಿದ್ದಂಗೆ ಬಂದೇನಿ, ಮತ್ತು ನೋಡಿ ಇನ್ನೂ ಲೇಟು ಅಂತ ಕೇಳ್ತಿ. ಇಂಥವು ಹೇಳ್ತಿ. ಸರಿ, ನಾನು ಬರ್ತೇನೆ. ಈಕಿನ ಸಾವಿತ್ರ ಕುಂದ್ರೆ ಒಂದು ಸ್ವಲ್ಪ ಚಾ ಕುಡ್ದು ಹೋಗುವಂತೆ. ಏನು ಮಾಡ್ತಾ ಇದ್ದಾಳ? ರುಕ್ಮಿಣಿ, ರುಕ್ಮಿಣಿ ರೂಮ್ನಾಗ ಅದಾಳ ಏನೋ? ತಡಿ ಕರಿತೀನಿ. ನಾನೇ ಕರಿತೀನಿ ತಗೋರಿ ಆಂಟಿ. ಮಗಳು ಮದ್ವಿದು ಏನಾರ ವಿಚಾರ ಮಾಡಿರೆ ಮಗಳದು? ಅಯ್ಯೋ ಎಲ್ಲಿ ಮದ್ವೆ? 4 ವರ್ಷ ಯಾವ ಮದ್ವೆ ಬೇಡ, ಏನು ಬೇಡ, ಆರಾಮಾಗಿರ್ಬೇಕು ಅಂತ ಅದಾಳ. ನಾನು ಅದೇ ಅಂದೆ, ಹಂಗಾರೆ ಮದುವೆ ಓದು ಅಂತಂದೆ. ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ಲು. ಓದಕ್ಕೆ ಅದೇ ಹಿಂಗೆ ನೋಡು, ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ಮೇಲೆ ಹಂಗಾರೆ ಮದ್ವೆನಾರ ಮಾಡ್ಕೊ ಅಂದೆ. ಅದನ್ನು ಬೇಡ ಅಂತ ಅದಾಳ. ಏನು ಮಾಡ್ತಿ? ಅದಕ್ಕೆ ಸುಮ್ಮನಾದೆ. ಇರಲಿ, ಒಂದು 4 ವರ್ಷ ಹೋಗ್ಲತ್ತಾಗ ಮಗಳು ಇರ್ತಾಳೆ, ಏನಂತ ದೊಡ್ಡ ವಯಸ್ಸಲ್ಲ ಅಂತ ಸುಮ್ಮನಾದೆ. ನಿನ್ನ ಮಗಳು ಒಂದು ಸರಿಯಾಗಿರೋ ವಯಸ್ಸಿನಾಗ ಇದ್ದಿದ್ಲು ಅಂದ್ರೆ ನನ್ನ ಮಗ ನಿನ್ನ ಮಗಳಿಗೆ ಮದುವೆ ಮಾಡಿ ನಾವಿಬ್ಬರು ಸ್ನೇಹಿತರಾಗಿರೋರು ಬೀಗರಾಗ್ಬೋದಾಗಿತ್ತು. ಹೌದಿಲ್ಲ? ಇದು ಯಾವುದು ಟೆನ್ಷನ್ನೇ ಇರ್ತಾ ಇರಲಿಲ್ಲ. ನಾನು ಅದನ್ನೇ ಕೇಳಬೇಕು ಅಂದೆ. ಅಂತೂ ಒಟ್ಟಿನಲ್ಲಿ ಮದ್ವೆ ಫಿಕ್ಸ್ ಆಯ್ತು. ಹಣ್ಣಿಟ್ಟು ಬಂದಾತು. ಕಡೆಗೂ ಅದೇ ಹುಡುಗಿನೇ ಮನೆಗೆ ತರಂಗೆ ಆತು. ಈ ವಿಚಾರಕ್ಕೆ ನಾನು ನಿನ್ನ ಹತ್ರ ಎಷ್ಟು ಸಾರಿ ಕೇಳಿದ್ರು ತಪ್ಪೇನಿಲ್ಲ ಬಿಡು. ಅಂಥ ಹುಡುಗಿನ ನಾನು ನಿಂಗೆ ತೋರಿಸ್ಬಿಟ್ಟೆ. ಆದ್ರೆ ನಿನ್ನ ಮಗ ಒಂದೇ ಸಲ ನೋಡಿದ್ದು ಆಕಿನೇ ಬೇಕು ಅಂತ ನಿಂತುಬಿಟ್ಟ. ಏನು ಮಾಡ್ತಿ? ಇದೊಂದು ವಿಚಾರಕ್ಕೆ ಕ್ಷಮಿಸ್ಬಿಡ ನನ್ನ ಗಾಯತ್ರಿ. ಅಯ್ಯೋ ಏನು ಮಾಡ್ತಿ ಹೇಳ, ಎಲ್ಲ ನನ್ನ ಕರ್ಮ. ರುಕ್ಮಿಣಿ ಅಕ್ಕ, ರುಕ್ಮಿಣಿ ಅಕ್ಕ. ಯಾರು? ಓ ಬಾರ ಪೂರ್ಣಿಮಾ, ಒಳಗೆ ಬಾ. ಏನು ಅಪರೂಪಕ್ಕೆ ನಮ್ಮನೆ ಕಡೆ ಬಂದ್ಬಿಟ್ಟಿ? ಅಯ್ಯೋ ನಾವು ಬಂದು ಬಾಳತ್ತಂದ್ರೆ ಅವ್ವ ಬಂದು ಬಾಳತ್ತ. ನಾನು ಈಗ ಬಂದಿದ್ದೆ ಅವ್ರನ್ನ ಕರ್ಕೊಂಡು ಹೋಗಕ್ಕಂತೇಳಿ. ಇವರು ನಿಮ್ಮ ಅತ್ತೆಯವ್ರು ಕರೆದ್ರು ನಿಮ್ಮನ್ನು, ಅದಕ್ಕೆ ನಿಮಗೆ ಕೇಳಿಸ್ಲಿಲ್ಲ ಅಂತ ಅನಿಸ್ತೈತಿ. ನಾನೇ ಹೇಳೋಣ ಅಂತ ಬಂದೆ. ಅಯ್ಯೋ ಬಚ್ಚಲ್ದಾಗಿದ್ದೆ, ಈಗ ಸ್ನಾನ ಮಾಡ್ಕೊಂಬಂದು ನೋಡು. ಅಂದರೆ ಕೆಲಸದವ್ರು ಯಾರೂ ಇಲ್ಲವ, ಈಗ ಯಾರೂ ಬರ್ತಾ ಇಲ್ಲ. ಅದಕ್ಕೆ ಇಷ್ಟೊತ್ತನ ರೂಮ್ ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡು, ಕಸ ಹೊಡ್ಕೊಂಡು, ರೂಮ್ ಎಲ್ಲ ಇಲ್ಲೆಲ್ಲ ಒರೆಸ್ಕೊಂಡು, ಕಲ್ಲು ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಮುಗಿಸೋಷ್ಟೊತ್ತಿಗೆ ಸಾಕಾಗೋತು. ಅದಕ್ಕೆ ಇವಾಗ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಬರೋಣ ಅಂತ ಹೋಗಿದ್ದೆ. ಸ್ನಾನ ಮಾಡ್ಕೊಂಡು ಮುಗಿಯೋದಕ್ಕೂ ನೀನು ಬಂದು ಕರೆಕ್ಟ್ ಆಯ್ತು. ಹಾಗಾಗಿ ನಂಗೆ ನೀರಿನ ಸೌಂಡಿಗೆ ಯಾರು ಬಂದಾರ ಏನೂ ಗೊತ್ತಾಗಿಲ್ಲ. ಓ ಹೌದನಕ್ಕ? ಇರಲಿ ಬಿಡು, ಪರವಾಗಿಲ್ಲ. ಅಕ್ಕ ಅಂದಂಗೆ ನಿಮ್ಮ ರೂಮ್ ಭಾಳ ಮಸ್ತ್ ಐತಿ ನಿಜ. ಎಷ್ಟು ನೀಟ್ ಇಟ್ಕೊಂಡಿರಿ, ಎಷ್ಟು ಕ್ಲೀನ್ ಇಟ್ಕೊಂಡಿರಿ, ಎಷ್ಟು ಚೆನ್ನಾಗೈತಿ. ಥ್ಯಾಂಕ್ ಯು. ಪರವಾಗಿಲ್ಲ, ಕೆಲಸದವ್ರಿಲ್ಲ ಅಂತ ಯಾಕೆ ತಲೆ ಕೆಡಿಸ್ಕೊಂತೀರಿ? ಇಷ್ಟರಾಗ ಇನ್ನೊಂದು ಸಸಿ ಬರ್ತಾ ಇದ್ದಾಳ. ಆಕಿ ಹೆಂಗಿದ್ರು ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾಳ. ಎಲ್ಲ ಕ್ಲೀನ್ ಮಾಡೋದು ಅವೆಲ್ಲ ಅವ್ರಿಗೆ ಬಿಟ್ಬಿಟ್ರಿ ಜಾಸ್ತಿ ನೀವು. ಹೋಗ್ಲಿ ಬಿಡು, ಅವ್ರವ್ರ ಇಷ್ಟ. ಏನು ಮಾಡೋಕ್ಕಾಕೈತಿ? ಇಷ್ಟಪಟ್ಟು ಮದುವೆ ಮಾಡ್ಕೊಳಕತ್ತಾನಲ್ಲ ಆಕಿನೇ ಬೇಕು ಅಂತ. ಅಯ್ಯೋ ಇಷ್ಟಪಟ್ಟಿದ್ದೇನೆ ನಿಜ, ಆದ್ರೆ ಈ ಮದುವೆ ಹೆಂಗಾಗ್ತೈತೆ ಅಂತ ಗೊತ್ತಾ ನಿಮ್ಗೆ? ಏನು ಹೆಂಗಾಗ್ತೈತಿ? ಬೇಡ ಅಂತ ಬಂದ, ಅವನೇ ಆಕಿನೇ ಬೇಕು ಅಂತ ಗಂಟು ಬಿದ್ದಿರ್ಬೇಕು. ಮತ್ತೇನು ಮಾಡೋಕ್ಕಾಕೈತೆ? ಅತ್ತಿಯವರು ಒಪ್ಕೊಂಡ್ರು. ಅಯ್ಯೋ ನಿಮಗೆ ಗೊತ್ತಿರೋದು ಇಷ್ಟೇ ರುಕ್ಮಿಣಿ ಅಕ್ಕ. ಅದು ವಿಷಯ ಏನು ಗೊತ್ತೇನ? ಮತ್ತು ನಾ ಹೇಳೀನಿ ಅಂತ ಹೇಳಬಾರ್ದು, ಒಂದು ವಿಷಯ ಹೇಳ್ತೇನೆ. ಏನು? ಅಯ್ಯೋ ಒಂದು ರೀತಿ ಹೇಳ್ಬೇಕಂದ್ರೆ ಮದ್ವೆ ಆಗಕ್ಕೆ ಕಾರಣನೇ ನೀವು. ನಿಮ್ಮಿಂದನೇ ಈ ಮದುವೆ ಆಗ್ತಾ ಇರೋದು ಗೊತ್ತನ? ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ ಅಂತ ತಿಳ್ಕೊರಿ ಈ ಮದುವೆ ಆಗಕ್ಕೆ. ನಾನು ಹೆಂಗೆ ಕಾರಣ ಹಾಕಿ? ಅದು ನಿಮ್ಮ ಜೊತೆ ಏನೋ ಜಗಳ ಆಗಿತ್ತಂತಲ್ಲ ನಿಮ್ಮ ಮನೆಯವ್ರದ್ದು. ಜಗಳ ಮಾಡಿ ನೀವೇನೋ ತವ್ರ ಮನೆಗೆ ಹೋಗಿದ್ರಂತೆ ಅಲ್ಲ. ಈ ವಿಷಯ ನನಗೆ ಹೆಂಗೆ ಗೊತ್ತು ಅಂತ ನೀವು ಕೇಳ್ಬೋದು. ನಂಗೆ ಗೊತ್ತು. ಅಂದರೆ ನಿಮ್ಮ ಮಮ್ಮಿ ಹತ್ರ ಹೇಳ್ತಿರ್ತಾರಲ್ಲ. ಸಾರಿ, ನಿಮ್ಮ ಮಮ್ಮಿ ಅಲ್ಲ, ನಿಮ್ಮ ಅತ್ತೆಯವರು ನಮ್ಮ ಮಮ್ಮಿ ಅಂತೇಳಿ ಹೇಳ್ತಿರ್ತಾರಲ್ಲ. ಹಂಗಾಗಿ ನಂಗೆ ಗೊತ್ತಷ್ಟೇ. ಜಗಳ ಮಾಡ್ಕೊಂಡು ಹೋದಾಗ ಹೋಗಪ್ಪ ಅವಳನ್ನ ಕರ್ಕೊಂಡು ಬಾ ಅಂತ ಎಷ್ಟು ಹೇಳಿದ್ರಂತೆ. ಹೇಳಿದ್ರು ಒಪ್ಕೊಳ್ಳೇ ಇಲ್ಲಂತೆ ಇವರು, ನಿಮ್ಮ ಮನೆಯವರು ಒಪ್ಕೊಳ್ಳೇ ಇಲ್ಲಂತೆ. ಅವ್ರದ್ದು ಒಂದೇ ಕಂಡೀಷನ್ ಅಂತೆ, ಲಕ್ಷ್ಮಿನ ಈ ಮನೆ ಸೊಸಿ ಮಾಡ್ಕೋಬೇಕು, ನಮ್ಮ ತಮ್ಮ ಹೆಂಡತಿಯಾಗಿ ತೊಗೊಂಬರ್ಬೇಕು, ಅಂದರೆ ನನ್ನ ಹೆಂಡತಿನ ಕರ್ಕೊಂಬರ್ತೀನಿ ಅಂತ ಅಂದ್ರಂತೆ.
ಅಂದಿದ್ದಕ್ಕೆ ಹ್ಞೂ ಆಯ್ತಂಗಾರ ಆಕಿನ್ನ ಈ ಮನೆ ಅವ್ರು ಫಸ್ಟ್ ಒಪ್ಕೊಳ್ಳಿಲ್ಲಂತ ನಿಮ್ಮ ಅತ್ತಿಯವ್ರು ಒಪ್ಕೊಳ್ಳಿಲ್ಲಂತ ಕಡೆಗೆ ಲಾಸ್ಟಿಗೆ ನಿಮ್ಮ ತಾಯಿಯವ್ರು ಬಂದು ಏನೋ ಜಗಳ ಮಾಡಿದ್ರಂತೆ. ಜಗಳ ಮಾಡಿದ್ದಕ್ಕೆ ವಿಧಿ ಇಲ್ಲದೆ ಆಯ್ತಂಗಾರ ಆಕಿನ್ನ ಈ ಮನೆ ಸೊಸಿ ಮಾಡ್ಕೋತೀನಿ ಹೋಗು ನಿನ್ನ ಹೆಂಡತಿ ಕರ್ಕೊಂಬ ಅಂದ ಮೇಲೆ ಆಮೇಲೆ ನಿಮ್ಮನ್ನು ಕರ್ಕೊಂಡು ಬಂದ್ರಂತೆ. ಅಲ್ಲಿ ಲಕ್ಷ್ಮೀ ಮನೆ ಸೊಸಿಯಾಗಿ ಬರಲಿ ಅಂತ ತರುಣ್ ಅವ್ರೇನೋ ಜಗಳ ಮಾಡಿದ್ರು, ಅವರು ಬೇಕೇ ಬೇಕಂದ್ರು ಮನೆ ಬಿಟ್ಟೋದ್ರು. ಅದ್ರಾಗ ಒಂದು ಅರ್ಥ ಐತಿ ಹೆಂಡತಿ ಬೇಕು ಅಂತ. ಆದರೆ ನಮ್ಮ ಮನೆ ಒಳಗೆ ನಮ್ಮ ಅಪ್ಪಾಜಿ ನಮ್ಮ ಮಮ್ಮಿ ಒಂದೇ ಆಶ್ಚರ್ಯ, ಅಲ್ಲ ಈ ಹುಡುಗಿ ಲಕ್ಷ್ಮಿ ಮನೆ ಸೊಸೆಯಾಗಿ ಬರಲಿ ಅಂತ ಯಾರು ತಮ್ಮ ಹೆಂಡತಿ ಬಿಡ್ತಾರ? ತೀರಾ ತಮ್ಮನ ಹೆಂಡತಿ ಸಲುವಾಗಿ ತಮ್ಮ ಹೆಂಡತಿ ಬಿಡಾಕತ್ತನ? ಅಣ್ಣ ಏನಾರ ಹೆಂಡತಿ ಬಿಡಾಕತ್ತನ? ಎಂಥ ಮನುಷ್ಯ ಅಕಸ್ಮಾತ್ ಏನಾರ ಮದುವೆ ಆಗಕ್ಕೆ ಒಪ್ಕೊಳ್ಳಿಲ್ಲ ಅಂದ್ರೆ ಹೆಂಡತಿನೇ ಬಿಡ್ತೀನಿ ಅಂದಿದ್ರಂತೆ. ಅಯ್ಯೋ ಇದೆಲ್ಲ ಕೇಳಿ ನಮ್ಮನೆ ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿ ಎಷ್ಟು ಒಂಥರ ಅವ್ರಿಗೆ ವಿಚಿತ್ರ ಆಗ್ಬಿಟ್ಟಿತ್ತದ. ಆಮೇಲೆ ಅವ್ರು ಮಾಡ್ಕೊತಂದ್ಮೇಲೆ ನಿಮ್ಮನ್ನು ಕರ್ಕೊಂಬಂದಿದ್ದಂತೆ, ಗೊತ್ತನ? ಹೌದಾ, ನನಗೆ ಈ ವಿಷಯನೇ ಗೊತ್ತಿಲ್ಲ. ನಿಮ್ಮ ಮುಂದೆ ಇವ್ರು ಯಾರು ಹೇಳಿಲ್ಲ ಅಷ್ಟೇ. ನೀವೇನು ತಿಳ್ಕೊಂಡಿರಿ? ಗಂಡನ ಬಂದು ಸಾರಿ ಕೇಳಿ ಕರ್ಕೊಂಬಂದ ಅಂತ ನೀವು ತಿಳ್ಕೊಂಡಿರಿ. ಆ್ಯಕ್ಚುಲ್ ವಿಷಯ ಇದು. ಅಲ್ಲ ಮತ್ತೆ ನಾನು ಹೇಳ್ದೆ ಅಂತ ಹೇಳ್ಬೇಡ್ರಿ, ಪ್ಲೀಸ್ ಪ್ಲೀಸ್ ಹೇಳ್ಬೇಡ್ರಿ. ಅಂದ್ರೆ ಆ ಲಕ್ಷ್ಮಿಯಿಂದ ನನ್ನ ಮನೆ ಬಿಟ್ಟು ಕಳಿಸಿದ್ದು, ಲಕ್ಷ್ಮಿಯಿಂದನೇ ನನ್ನ ಈ ಮನೆಗೆ ಕರ್ಕೊಂಬಂದಿದ್ದು. ಏನು ಹೇಳೋದು ಇದಕ್ಕೆ? ತೀರ ತಮ್ಮನ ಮೇಲೆ ಪ್ರೀತಿ ಇರಲಿ, ತನ್ನ ಹೆಂಡ್ತಿನೇ ಬಿಟ್ಕೊಡೋಷ್ಟು ಅದು ಏನಪ್ಪ ಅಂತೀನಿ ನನ್ನ ಹತ್ತಾಗ. ನಿಜ ಭಾಳ ಬೇಜಾರಾಯ್ತು ಒಂಥರ. ನಿಜವಾಗ್ಲೂ ನನಗೂ ಅದೇ ಅನ್ನಿಸ್ತು. ಈಗ ನೋಡಿದ್ರಿ ಹೆಂಗೆ ಹೋಗ್ಯಾರ ಈಗ ಅಡ್ಡಾಡಕ್ಕೆ ಆರಾಮಾಗಿ ಫೋಟೋ ಶೂಟ್ ಮಾಡ್ಸಕ್ಕೆ. ಹೌದು, ಆ ಲಕ್ಷ್ಮಿ ಜೊತೆ ಯಾರು ಹೋಗ್ಯಾರಂತೆ? ಅಯ್ಯೋ ಆ ಅಶ್ವಿನಿ ಮತ್ತೆ ಅವರಜ್ಜಿ. ಆ ಮುದುಕಿನ ಕರ್ಕೊಂಡು ಹೋಗ್ಯಾರ. ಏನು ಅಶ್ವಿನಿ ಹೋಗ್ಯಾಳ? ಅಯ್ಯೋ ದೇವ್ರೆ, ಹಂಗಾದ್ರೆ ತರುಣಣ್ಣನ ಜೊತೆಗೆ ನಮ್ಮಣ್ಣ ಹೋಗ್ಯಾರ ಅಂದ್ರೆ ಮತ್ತು ಅಲ್ಲಿ ಹೋದ್ಮೇಲೆ ಆ ಅಶ್ವಿನಿ ನಮ್ಮಣ್ಣ ಇಬ್ರು ಒಂದೇ ಕಡೆ ಅದಾರ. ಏನು ತರುಣ್ ಜೊತೆ ಪ್ರೀತಮ್ ಹೊಂಟಾನ? ನನಗೆ ಈ ವಿಷಯ ಗೊತ್ತಿಲ್ಲ ಬಿಡು. ಏನೋ ಗೊತ್ತೋ ಏನೋ ನನಗೆ ನೆನಪಿಲ್ಲ ಅನ್ನಿಸ್ತೈತಿ. ಮದ್ವೆ ಕ್ಯಾನ್ಸಲ್ ಆದ್ಮೇಲೆ ಯಾಕೆ ಹೋದ್ರೆ ಒಳ್ಳಗಳ ಜೊತೆಗೆ ಹೋಗ್ಬೇಕು ಇವ್ರು? ಮತ್ತು ಹಿಂಗಾದ್ರೆ ಮುಗೀತು. ಮತ್ತು ನಿಮ್ಮಣ್ಣ ಆಕಿನೇ ಬೇಕು ಅಂತ ನಿಂತರು ನಿಲ್ಬೋದು ನೋಡು ಯಾವುದಕ್ಕೂ. ಈಗ ನಮ್ಮ ತರುಣ್ ಮಾಡಲಿಲ್ಲ, ಹಾಗೆ ಆಕೈತೆ ನೋಡ್ತಿರು. ಆದರೂ ನಿಮ್ದೊಂಥರ ಚಾನ್ಸೆ, ಏನು ತೊಂದರೆ ಇಲ್ಲ. ಆಕೆ ಅಶ್ವಿನಿ ಏನು ಅವರೇನು ಈ ಲಕ್ಷ್ಮಿ ಥರ ಪಾಪರ್ ಚೀಟಿ ಏನಲ್ಲ, ದೊಡ್ಡ ಫ್ಯಾಮಿಲಿ. ಶ್ರೀಕಾಂತ್ ಪಾಟೀಲ್ ಅವ್ರ ಮಗಳು ಅಂದ್ರೆ ಏನು ಕಡಿಮೆನಾ? ಅವ್ರದ್ದು ಬೇಕಾದಷ್ಟು ಕೋಟಿಗಟ್ಟಲೆ ಆಸ್ತಿ ಐತಿ, ಏನು ತೊಂದರೆ ಇಲ್ಲ. ಅಯ್ಯೋ ಆಸ್ತಿ ತೊಗೊಂಡು ಏನು ಮಾಡ್ಬೇಕು? ನನಗಕ್ಕಿ ನಮ್ಮ ಮನೆ ಸೊಸೆಯಾಗಿ ಬರೋದು ಇಷ್ಟ ಇಲ್ಲ. ಮೊದಲು ಹೋಗಿ ವಿಷಯ ನನ್ನ ಮಮ್ಮಿಗೆ ಹೇಳ್ಬೇಕು, ಫೋನ್ ಮಾಡಿ ಅವನ್ನ ಕರ್ಸು ಅಂತ ಹೇಳ್ಬೇಕು. ಆಮೇಲೆ ನೀವು ಇದನ್ನು ವಿಚಾರಿಸ್ರಿ, ಏನ ಬಿಡಬೇಡ್ರಿ. ಈಗ ಆಕಿ ಸಲುವಾಗಿ ಮನೆ ಬಿಟ್ಟು ಕಳಿಸ್ತವ್ರು ನಾಳೆ ಇನ್ನೇನಾದರೂ ಆಗ್ಬೋದು. ಆದಷ್ಟು ನೀವು ನಿಮ್ಮ ಹುಷಾರನಾಗಿರ್ಬೇಕು. ಆಮೇಲೆ ಇನ್ನೊಂದು ವಿಷಯ, ನನಗೆ ಈ ಅಶ್ವಿನಿ ಮೇಲೆ ಎಷ್ಟು ಸಿಟ್ಟೈತಲ್ಲ, ಆ ಲಕ್ಷ್ಮಿ ಮೇಲೂ ಅಷ್ಟೇ ಸಿಟ್ಟೈತಿ. ಆಕಿನೂ ಬರಬರಿ ಅಲ್ಲ, ಅವತ್ತು ನನ್ನ ಮೇಲೆ ಇಬ್ಬರು ಜಗಳ ಮಾಡಿದ್ದು. ಇಬ್ಬರು ನೋಡಿದ್ರೆ ನಂದೇ ತಪ್ಪನ್ನಂಗೆ ಕ್ರಿಯೇಟ್ ಮಾಡಿಬಿಟ್ರು. ಇಬ್ಬರು ಏನು ಗೊತ್ತನೋ, ಈಗ ನಾಳೆ ಆ ಲಕ್ಷ್ಮಿ ಬಂದ ಮೇಲೂ ನಿಮ್ಮ ಮೇಲೆ ಪೂರ್ತಿ ಸವಾರಿ ಮಾಡ್ತಾಳ. ನೀವು ಸ್ವಲ್ಪ ಹುಷಾರಾಗಿರ್ಬೇಕು. ಆಕೇನು ನನ್ನ ಮೇಲೆ ಸವಾರಿ ಮಾಡ್ತಾಳ ಏನಿಲ್ಲ. ಆಮೇಲೆ ಆಕಿನ್ನ ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕಷ್ಟೇ. ಈಗ ಗಂಡನ ಜೊತೆಗೆ ಅಡ್ಡಾಡಕ್ಕೆ ಹೋಗ್ಯಾಳ ಅಂತಂದರೆ ಫೋಟೋಶೂಟ್ಗೆ ನಾವು ಹೋಗ್ತೀವಿ. ಅವ್ರು ಬಂದಮೇಲೆ ನಾವು ಒಂದು ಟ್ರಿಪ್ ಹೋಗೋಣ ಅಂತ ನಾನು ನನ್ನ ಹಸ್ಬೆಂಡ್ ಮಾತಾಡ್ಕೊಂಡಿವಿ, ಹೋಗಿ ಬರ್ತೀವಿ. ಏನು ಈಗ ಯಾವುದು ಜಗಳ ತಕ್ಕೊಂತ ಕುಂದ್ರಲ್ಲ. ನನಗೆ ವಿಷಯ ಗೊತ್ತಾತಲ್ಲ ಅಷ್ಟೇ ಸಾಕು. ಸುಮ್ಮನೆ ಜಗಳ ತೆಗೆದ್ರೆ ನಮ್ಮಿಬ್ರು ಫ್ಯಾಮಿಲಿ, ನಮ್ಮಿಬ್ರದ್ದೊಂದು ಫನ್, ಒಂದು ಖುಷಿಯಾದ ಮೂಮೆಂಟ್ ಕಳ್ಕೊಬೇಕಾಕತ್ತೆ. ನಾನು ಇಬ್ಬರು ಹೊರಗೆ ಹೋಗೋಣ ಅಂತ ಮಾತಾಡ್ಕೊಂಡಿವಿ. ಈಗ ಮತ್ತೆ ಜಗಳ ಮಾಡ್ಕೊಂಡು ಕುಂದ್ರೋದಕ್ಕತ್ತೆ. ಸುಮ್ಮನೆ ಇರ್ತೀನಿ ಈಗ ಸದ್ಯಕ್ಕೆ, ಯಾವುದು ಬೇಡ. ಆದ್ರೆ ನನ್ನ ಮೇಲೆ ಸವಾರಿ ಗಿವಾರಿ ಎಲ್ಲ ನಡೆಯಲಾಕಿದೆ ಅಲ್ಲ. ಈಗ ಅಕ್ಕ ಏನು ಗೊತ್ತನ, ಈಗ ನೀವು ಕೆಲ್ಸಕ್ಕೆ ಹೋಗಲ್ಲ, ಆರಾಮಾಗಿ ಮನೆಯಾಗಿರ್ತೀರಿ. ಅಕ್ಕಿ ನೋಡಿದ್ರೆ ದೊಡ್ಡ ಲೆಕ್ಚರರ್ ನಂಗೆ ನಾಟಕ ಮಾಡ್ತಾಳೆ. ಈಗ ಸದ್ಯಕ್ಕೇನೋ ಒಂದು ಸ್ವಲ್ಪ ಸ್ಯಾಲ್ರಿ ಕಡಿಮೆ ಇರ್ಬೋದು. ಇನ್ನೂ ಕ್ರಮೇಣ ಹೋದಂಗೂ ಪ್ರಮೋಷನ್ ಆಗಿರ್ತೈತಿ. ಅದರೊಳಗೂ ಈ ತರಗತಿಯಿಂದ ಇನ್ನೊಂದು ತರಗತಿಗೆ ಅಂತ ಅವ್ರಿಗೂ ಜಾಸ್ತಿ ಹೈಕ್ ಮಾಡ್ತಿರ್ತಾರೆ. ಆವಾಗ ಸ್ಯಾಲ್ರಿನೂ ಜಾಸ್ತಿ ಹಾಕೊಂತ ಹೋಕೈತಿ. ಈ ರೀತಿ ಆಗೋದ್ರಿಂದ ನಾನು ದುಡಿತೀನಿ ಅನ್ನೋ ಸೊಕ್ಕು ಬಂದರೂ ಬರ್ಬೋದು. ಅವಾಗ ನಿಮಗೆ ಮರ್ಯಾದೆ ಕೊಡ್ಲಾರ್ದಂಗೆ ನಿಮ್ಮ ಜೊತೆ ತಪ್ಪಾಗಿ ನಡ್ಕೊಳಕತ್ರೆ ಏನು ಮಾಡ್ತೀರಿ? ಯಾವುದಕ್ಕೂ ಒಂದ್ಸಲ ನೀವು ಹುಷಾರಾಗಿರೋದು ಒಳ್ಳೇದು. ಆಕಿ ದುಡಿದ್ರೆ ಆಕಿಗಾತು. ನಾನೇನು ಖಾಲಿ ಬಿಟ್ಟು ಬಿದ್ದಿಲ್ಲ. ನನ್ನ ತವ್ರ ಮನೆಯಿಂದ ಆರಾಮಾಗಿ ಸ್ಟೇಬಲ್ ಅದೇನೋ. ನಮ್ಮ ತವ್ರ ಮನೆ ನನಗೆ ಏನು ಕೇಳಿದ್ರು ಕೊಡ್ತಾರೆ, ಎಷ್ಟು ದುಡ್ಡು ಕೇಳಿದ್ರು ಕೊಡ್ತಾರೆ, ಗೊತ್ತನ? ದುಡ್ಡು ಕೊಡ್ತಾರೆ, ಆದರೆ ಕೆಲ್ಸಕ್ಕೆ ಹೋಗ್ತಾ ಇರೋದು ಅದಲ್ಲ ಮೀನಾ. ಅದಕ್ಕೆ ಹೇಳಿದೆ ನಾನು, ಸ್ವಲ್ಪ ಹುಷಾರಾಗಿರ್ರಿ ಅಂತ. ಸರಿ, ನಮ್ಮ ಮೊದಲು ಹೋಗಿ ನಮ್ಮ ಮಮ್ಮಿಗೆ ಫೋನ್ ಮಾಡಿ ಅವ್ರನ್ನ ಇಲ್ಲಿ ಕರ್ಸಂತ ಹೇಳ್ಬೇಕು. ಸುಮ್ಮನೆ ಇದ್ದಕ್ಕೆ ತಲೆ ಹುಳ ಬಿಟ್ಟು ಹೋದ್ಲಲ್ಲಿಕಿ. ಏನು ಒಂದು ಅರ್ಥನ ಆಗೋಲ್ತು ನಂಗೆ. ಅಲ್ಲ ಈಕೆ ಅಂದಂಗೆ ಕರೆನ ಹಾಕಿ ಕೆಲ್ಸಕ್ಕೆ ಹೋಗ್ಕೊಳ್ಳ, ನಾನು ಹೋಗಲ್ಲ ಅಂತ ನನಗೆ ಯಾರು ಮರ್ಯಾದೆ ಕೊಡಂಗಿಲ್ಲ. ಈ ನಮ್ಮನ್ಯಾಗ ಮಾವಾರ ದುಡಿತಾರೆ, ನನ್ನ ಗಂಡ ದುಡಿತಾನ, ನಮ್ಮ ಮೈದನ ದುಡಿತಾನ, ನಮ್ಮ ಅತ್ತಿನೂ ಅವ್ರದ್ದು ಅವ್ರದ್ದೇ ಆದಂಥ ಕೆಲವು ಈ ಕೆಲಸಗಳು ಮಾಡ್ಕೊತಾರೆ. ಆಮೇಲೆ ಅಲ್ಲಿ ಇಲ್ಲಿ ಅಧ್ಯಕ್ಷರು ಈ ಚೀಟಿ ವ್ಯವಹಾರ, ಆಮೇಲೆ ಒಂದೆರಡು ಅಂಗಡಿ ಬಾಡಿಗೆ ಎಲ್ಲ ಬರ್ತೈತಿ. ಅವ್ರದ್ದೊಂಥರ ದುಡಿಮೆನೇ ಐತಿ. ಅವರು ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ. ಈಗಿನ ದುಡಿಯೋಕ್ಕೆ ಶುರು ಮಾಡಿದರೆ ಮನ್ಯಾಗ ಎಲ್ಲರೂ ದುಡಿತಾರೆ, ನಾನು ಒಬ್ಬಕ್ಕೆ ಕುಂತು ತಿನ್ನೋಕೆ ಅಂತ ಆತು. ಹಾಳಾದ ವಿದ್ಯೆ ಹತ್ತಲಿಲ್ಲ ನನ್ನ ತಲೆಗೆ.
ನಾನು ಏನು ಕೆಲಸ ಮಾಡಲಿ? ಹ್ಞೂ. ಏನು ಮಾಡೋದು? ಅತ್ತಿಯವ್ರ ಹತ್ರ ಹೇಳ್ಬೇಕು. ಆಕಿನೂ ಕೆಲ್ಸಕ್ಕೆ ಹೋಗೋದು ಬೇಡ, ಆರಾಮ ಮನ್ಯಾಗಿರಂಗೆ ನೀವು ಹೇಳ್ರಿ, ಕೆಲಸ ಗಿಲ್ಸ ಮಾಡಂಗಿಲ್ಲ ಅಂತ ಹೇಳ್ರಿ ಅತ್ತಿಯವ್ರ ಅಂತ ಹೇಳ್ಬೇಕು. ಅಯ್ಯೋ ಅಯ್ಯೋ, ಏನು ನಮ್ಮ ಲಕ್ಷ್ಮಿ ಮೂರು ಬಿಟ್ಟು ನಿಂತತೆ ಇವ ಇದು. ಥೂ ಥೂ ಥೂ, ಜಂಪರ್ ಇಲ್ಲ ಏನಿಲ್ಲ, ಬಗಲ್ ಬಂಡಿ ಅದು ಒಪ್ಪರಿ ಪಟ್ಟಿ ಐತಿ, ಒಪ್ಪರಿ ಪಟ್ಟಿಲ್ಲ. ಏನು ಅಸಹ್ಯ ಹಾಕೊಂಡು ನಿಂತ ಇವ ಇದು ಹುಡುಗಿ. ಅಲ್ಲ ಅವ್ನು ಗಂಡ ಅದಾವ ಸುಮ್ಮನೆ ಅದನ್ನ ನೋಡ. ಹಾಂ ಇವ್ವ, ನಮ್ಮ ಕಡೆ ತಲೆ ಮ್ಯಾಗ ಸೆರಗಿಲ್ಲ ಅಂದ್ರೆ ಗಂಡುಗಳು ಬಾರ್ಕೋಲ್ ತಗೋತಿದ್ರು. ಇವೇನೇ ಇವ ಮೂರು ಬಿಟ್ಟು ನಿಂತಾವಲ್ಲ ಇವ ಹುಡುಗರು ಹೊತ್ತಾಗ. ಅಲ್ಲಿ ಮತ್ತೆ ಲಗ್ನ ಮನ್ಯಾಗ ದೊಡ್ಡ ದೊಡ್ಡ ಸ್ಕ್ರೀನ್ಯಾಗ ಫೋಟೋ ಹಾಕಿಸ್ಬೇಕು ಅನ್ನಕತ್ತಿದ್ಲು. ಇವನ್ನ ಲಗ್ನ ಮನ್ಯಾಗ ಹಾಕ್ಸಿದ್ರ ನಮ್ಮ ನೆಂಟ್ರಿಸ್ಟ್ರು ಬಂದವರು ಬಂಧು ಬಳಗ ಹಳ್ಳಿ ಮಂದಿ ಏನಂತಾರ ಚೀತು ಅಂತ ಉಗುಳ್ತಾರ ಆಮ್ಯಾಗ. ಇವಕ್ಕೇನು ಮಾನ ಮರ್ಯಾದೆ ಇಲ್ದಂಗೆ ಆದ್ವ ಇವ ಅಜ್ಜಿ, ಅಲ್ಲಿ ಹೋಗಿ ಬಾಯ್ ಮಾಡಬೇಡ್ರಿ. ಈಗ ಅಡ್ರೆಸ್ ನಾನೇ ಸೆಲೆಕ್ಟ್ ಮಾಡಿದ್ದ. ಏನು ನೀ ಸಿಲೆಕ್ಟ್ ಮಾಡಿಯಾ? ಹೋಗ ಇವ ಏನು ಹೊಲ್ಸಾಟ ಅರ್ಬಿ ತೆಗ್ದೇವ ನೀನು? ಕಮ್ಮನ್ ಸೀರಿ, ಕಮ್ಮನ್ ಜಂಪರ್, ಒಡವಿ ವಸ್ತ್ರ, ತೆಲಿಪಟ್ಟಿ ನಡಪಟ್ಟಿ ಇಂಥವಿರೋ ಯಾವಾರ ಇದು ಮಾಡ್ತಾರೆ. ಏನು ಇವ ಇಂಥವೆಲ್ಲ ಫೋಟೋ ತೆಗಿಸ್ತೀರಂತ ನನಗೆ ಗೊತ್ತಾಗ್ಲಿಲ್ಲ ಬಿಡು. ಇಂಥವೆಲ್ಲ ತೆಗಿಸ್ತೀರಂತ ನನಗೆ ಮೊದಲ ಗೊತ್ತಾಗಿತ್ತಂದ್ರೆ ಇಕ್ಕರಿಸ್ತಿದ್ದೆ ನಾಲ್ಕು ನೀವು ಅಲ್ಲೇ ಕೊನೆಯಾಗ. ಇಷ್ಟೊತ್ತನ ಹೆಗಲ ಮ್ಯಾಗ ವಸ್ತ್ರ ಹೊಚ್ಕೊಂಡು ಇಲ್ಲಿ ಬಂದು ಇದನ್ನು ತಕೊಂಡು ನಿಂತೀರ ನೀವು. ನಿಮ್ಮ ಅಪ್ಪ ನಿಮ್ಮ ಅಪ್ಪಗೆ ಹೇಳ್ತಂತ, ನಿಮ್ಮ ಅಪ್ಪಗೆ ಹೇಳ್ತಾನೆ ನಿನಗೆ. ಅಯ್ಯೋ, ಅದನ್ನು ತಂದೇವಿ ಉತ್ತರ ಕರ್ನಾಟಕ ಟೈಪ್ ಸೀರೆ. ಅದನ್ನು ಗೋವಾದಾಗ ತಗ್ಸೋಣ ಅಂತ ಮಾಡಿದ್ವಿ. ಅಲ್ಲಿ ಚಂದ ಕಾಣ್ತಾವು ಅಂತೇಳಿ ಮುಂದೆ ಗೋವಾಕ್ಕೆ ಹೋಗ್ಬೇಕು ಅನ್ನೋ ಐಡಿಯಾ ಐತೆ. ಆಮೇಲೆ ಇದಕ್ಕೆ ಹೊನ್ನಾವರದಾಗ ಬೋಟ್ನಾಗೆಲ್ಲ ತೆಗಿಸ್ಬೇಕಂತದೇವಲ್ಲ ಜಿ, ಅವು ಸೀರೆವೇ ಅದಾವು. ಅವೇನು ಈ ಥರದ್ವಿಲ್ಲ. ಇವು ಬೀಚ್ ಹತ್ರ ಮಾತ್ರ ಈ ಥರ ತಗ್ಸಾಕತ್ತೇವಿ. ಅವು ಸೀರೆ ಉತ್ತರ ಕರ್ನಾಟಕ ಟೈಪ್ ಕಚ್ಚಿ ಸೀರೆ ಉಟ್ಟಿದ್ದು, ಅವರು ದೋತ್ರ ಉಟ್ಕೊಂಡಿದ್ದು, ಮ್ಯಾಲ್ ಪೇಟ ಹಾಕೊಂಡಿದ್ದು, ಈ ಟೈಪ್ ತಗ್ಸಾಕತ್ತೀವಿ. ಅದನ್ನು ನೋಡಿರ್ಬೇಕಾರೆ ನೀವು ಅವಾಗ ಎಷ್ಟು ಇಷ್ಟಪಡ್ತೀರಿ. ಈಗ ಸುಮ್ಮನಿರಜ್ಜಿ, ಬಾಯ್ ಮಾಡಬೇಡ. ಮೇಡಮ್, ಈ ಕಡೆ ಒಂದೆರಡು ಫೋಟೋ ಅದ್ವಾ, ಸ್ವಲ್ಪ ಆ ಕಡೆ ಬರ್ರಿ, ಅಲ್ಲೊಂದು 4 ಫೋಟೋ ತೆಗಿತೀನಿ. ಈ ಸರಿ ಬಂಡೆ ಇದೆಯಲ್ಲ, ಆ ಬಂಡಿ ಮ್ಯಾಗ ಕುಂದ್ರು ಬರ್ರಿ. ನಿಜ, ಈ ಡ್ರೆಸ್ ಒಳಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿ ಗೊತ್ತೇನ? ಏನಪ್ಪ, ನಂಗಿಂಥ ಡ್ರೆಸ್ ಎಲ್ಲ ಹಾಕೊಂಡು ರೂಢಿನೇ ಇಲ್ಲ. ಒಂಥರ ಬರಿ ಮೈಲೇ ನಿಂತಂಗೆ ಆಗಕತ್ತೈತಿ. ನಾ ಇಂಥವು ಯಾವತ್ತೂ ಹಾಕೊಂಡಿಲ್ಲ. ಇದೇ ನಮ್ಮ ಅಜ್ಜಿ ನೋಡಿ ಅದಕ್ಕೆ ಬೈತಾದಾರ ನೋಡಲ್ಲಿ. ಯಾ ನಮ್ನಿ ಬೈಯಾತಾರ. ಈಗ ಏನಾರ ಅಲ್ಲಿ ಅಶ್ವಿನಿ ಕೈ ಬಿಟ್ಟರೆ ಅಜ್ಜಿ ಬಂದು ನನಗೊಂದು ಹೊಡೆದ್ರು ಹೊಡಿತಾ ಈಗ. ನಿಜ, ನಂಗೆ ಇಂಥವೆಲ್ಲ ಹಾಕ್ಕೊಂಡು ಗೊತ್ತಿಲ್ಲ. ಸೀರೆವಾದರೆ ನನಗೆ ಇದಾಕಿತ್ತು. ಅಶ್ವಿನಿ ನಾನೇ ತೊಗೊಂಬರ್ತೇನೆ, ನಿನ್ನ ಸೈಜ್ ಎಲ್ಲ ಕರೆಕ್ಟಾಗಿ ಅಂದ್ಲು. ನಾನು ಹ್ಞೂ ಅಂದ್ಬಿಟ್ಟೆ. ಈ ಎಂಥವು ತರ್ತಾಳೆ ಏನಂತ ನೋಡಲಿಲ್ಲ. ಇದನ್ನಲ್ಲೇ ನೋಡಿದರೆ ನಂಗೆ ಇಂಥವು ಬೇಡವ, ತೋಳಿರವೇ ತರಿಸು ಅಂತಿದ್ದೆ. ಒಂಥರ ಮುಜುಗರ ಆಗಕತ್ತೈತಿ, ಒಂಥರ ಮೈಮೇಗೆ ಏನೂ ಇಲ್ಲ ಅನ್ಸಕತ್ತೈತಿ. ಅಯ್ಯೋ, ಇವೆಲ್ಲ ಪ್ಯಾಷನ್. ಅದ್ರಾಗ ಏನೈತಿ, ಇದು ಒಂದೇ ಈ ಥರ ತಗ್ಸ್ತಾ ಇರೋದು. ಇದು ಇನ್ನೊಂದೆರಡು ಅದಾವ ಅಷ್ಟೇ. ಉಳಿದಿದ್ದೆಲ್ಲ ಸೀರೆ ಮಸ್ತ್ ಡ್ರೆಸ್ ಒಳಗೆ ತಗ್ಸೋದು ಪ್ಲ್ಯಾನ್ ಮಾಡೈತಿ. ನೀನೇ ನೋಡುವಂತೆ ಅವಾಗೆಲ್ಲ ಮನುಷ್ಯ ಎಲ್ಲ ಥರ ಹಾಕೋಬೇಕು. ಈಗ ನೋಡಿ ಫೋಟೋದಾಗ ಹಾಕೊಳಕತ್ತಿ, ನಮ್ಮ ಊರಿಗೆ ಹೋದ್ಮೇಲೆ ಇದನ್ನ ಹಾಕೊಂತೇವೆ ಇಲ್ಲ, ಹೌದಿಲ್ಲ? ಅದ್ರಾಗ ಏನು ತಪ್ಪೈತಿ? ಫ್ಯಾಷನ್ ಇದೊಂದು ಥರ. ಒಂದು ಫೋಟೋಕ್ಕೆ ಏನಾಗತೈತಿ, ಹೌದಿಲ್ಲ? ಒಂದು ವಯಸ್ಸು ಅಂತ ಇರ್ತೈತಿ. ಈಗ ಹಾಕೊಂಡು ಮುಗೀತು, ಮತ್ತು ಆಮೇಲೆ ಏನು ಹಾಕೊಳ್ಳಂಗಿಲ್ಲ. ಇರಲಿ, ಇನ್ನೂ ಬೇಕಾದಷ್ಟು ಫೋಟೋ ತೆಗಿಯೋದವು, ಅವೆಲ್ಲ ನಿಂಗೆ ಇಷ್ಟನೇ ಹಾಕೋ, ಏನಾಗಂಗಿಲ್ಲ. ಬಾಲ್ ಬಂಡಿ ಮೇಲೆ ಕುಂದಿರ್ಬೇಕಂತೆ. ನಾನು ನಿನ್ನ ಹಣಿಗೆ ಒಂದು ಮುತ್ತು ಕೊಡ್ಲ, ಅದು ಒಂದು ಫೋಟೋ ತೆಗ್ಸಕ್ಕೆ ಹೇಳ್ತೀನಿ. ನಂಗೊಂಥರ ಮುಜುಗರ ಹಾಕೈತ್ರಿ. ಆಯ್ತು, ನೀವು ಹೆಂಗೆ ಹೇಳ್ತೀರ ಹಂಗೆ ಆಗಲಿ. ಆದರೂ ನಮ್ಮ ಅಜ್ಜಿಗೆ ಭಾಳ ಸಿಟ್ಟು ಬಂದೈತೆ. ಅದು ಶಾಲ್ ಇಟ್ಟಿದ್ನಲ್ಲ ಅಲ್ಲಿ ಹೊಚ್ಕೊಳಕ್ಕೆ, ಇದು ಒಂದು 4-5 ಈ ಕಡೆ ಫೋಟೋ ಮುಗಿತಿದ್ದಂಗೆ ಮೊದಲು ಅದನ್ನು ಕೊಡ್ರಿ ನಂಗೆ. ಆಯ್ತು. ಥೋ, ಏನನವ ಯವ್ವ, ಥೋ, ಏನು ಮಾನ ಮರ್ಯಾದೆ ಬಿಟ್ಟು ನಿಂತಲೇ ಇವ ನಮ್ಮ ಲಕ್ಷ್ಮಿ. ಬರ್ಲಿಕ್ಕೆ ಫೋಟೋ ಮುಗಿಸ್ಕೊಂಡು ಬರಲಿ. ಈಗ ಸುಮ್ಮನೆ ಅವ್ರಿದ್ರಿಗೆ ಬೇಡಕ್ಕಿನ್ನ ಬರ್ಲಿಕ್ಕೆ ಕ್ವಾಣಿಗೆ ಬರಲಿ. ಇವತ್ತು ಅವ್ರ ಅವ್ಗೆ ಫೋನ್ ಹಚ್ಚಿ ಜಾಡ್ಸೇ ಬಿಡ್ತೇನೆ ಕಿನ್ನ. ನೋಡಿಲ್ಲೇ ಎಂಥ ಅವತಾರ ಮಾಡಕತ್ತಾಳ ನಿನ್ನ ಮಗಳು ಅಂತೇಳಿ. ಅಲ್ಲ ಆ ನಮ್ನಿ ಅವತಾರದಾಗ ಅವ್ರ ಅತ್ತಿ ಮನ್ಯಾಗ ಯಾರ ನೋಡಿದ್ರೆ ಅವ್ರ ಅತ್ತಿ ಮಾವ ಸುಮ್ ಬಿಡ್ತಾರನ. ಹಿಂಗಾಗಿ ಎಲ್ಲ ಜಗಳ ಆಗುದು. ಅಯ್ಯೋ, ಹಣಿಗೆ ಮುತ್ತ ಕೊಡಕತ್ತಾನಲ್ಲವ, ಏನು ಅಸಹ್ಯವ. ಥೂ 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 ಥೂ, ಪಿಕ್ಚರ್ನ್ಯಾಗ ನೋಡ್ದಂಗೆ ಹಾಕತ್ತವ ನನಗರ ಇವೆಲ್ಲ ಆತಕ. ನನ್ನ ಕಣ್ಣಿಲ್ಲಿ ನೋಡೋಕ್ಕಾಗಲ್ಲ. ನಾ ತಗೋಗಿ ನೆಳ್ಳಾಗ ಕುಂದಿರ್ತೇನೆ. ಈ ಬಿಟ್ಟು ಬಿಸಿಲು ಯವ್ವ ಕಾಲು ಒಂದು ಕಡೆ ಸುಡ್ತಾವು. ಇವು ನನ್ನ ಚಪ್ಪಲು ಅಲ್ಲಿ ಬಿಟ್ಟೇನೆ, ಅದಕ್ಕೆ ಸುಡಾಕತ್ತಾವು. ಅದಕ್ಕೆ ಬಿಸಿಲಿಗೆ ನಿಮ್ಗೆ ತಡ್ಕೊಳಕ್ಕಾಗಲ್ಲ, ರೂಮ್ನಾಗ ಇರ್ರಿ ಅಂದ್ರೂ ಕೇಳಂಗಿಲ್ಲ ನೀವು. ಅಶ್ವಿನಿ, ನಮ್ಮಿಬ್ಬರ ಮದ್ವೆ ಕ್ಯಾನ್ಸಲ್ ಆಗೈತೆ, ನಾನು ಇಲ್ಲ ಅಂತ ಹೇಳಂಗಿಲ್ಲ. ಅದಕ್ಕೆ ನಾವ್ಯಾಕೆ ಶತ್ರುಗಳ ಥರ ಇರ್ಬೇಕು? ನೀವು ಬರ್ತೀರಿ ಅಂತ ನಂಗೆ ಮೊದಲೇ ಗೊತ್ತಿರಲಿಲ್ಲ. ನೀವು ಬರ್ತೀರಿ ಅಂತಂದಿದ್ರೆ ಸುಮ್ಮನೆ ಈ ಥರ ಇರೋ ಬದಲಿ ನಾನು ಅಲ್ಲೇ ಇರ್ತಿದ್ದೆ. ಆತು, ನಾನು ಅದನ್ನೇ ಹೇಳ್ತಾ ಇರೋದು. ಈಗ ಶತ್ರುಗಳ ಥರ ಇರೋ ಬದಲಿ ಫ್ರೆಂಡ್ಸ್ ಥರ ಮಾತಾಡ್ಕೊಂಡು ಇರ್ಬೋದಲ್ಲ.